ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೈಲಾಜ್ ಕಿಚನ್. ಬನ್ನಿ, ನಾನು ಇವತ್ತು ಸೂಪರ್ ಟೇಸ್ಟಿಯಾಗಿರುವಂಥ ಒಂದು ಬ್ರೆಡ್ ಆಮ್ಲೆಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಇವಾಗ ಇದು ಮಾಡೋದು ತುಂಬಾ ಸರಳ ಮತ್ತು ಸುಲಭ, ರುಚಿ ಸಹ ಅಷ್ಟೇ ಚೆನ್ನಾಗಿರುತ್ತೆ. ತುಂಬ ರುಚಿಕಟ್ಟಾದಂಥ ಬ್ರೆಡ್ ಆಮ್ಲೆಟ್ನ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಪಟಪಟ ಅಂತ ಮಾಡೋದಕ್ಕೆ ಶುರು ಮಾಡೋಣ. ಮೊದಲಿಗೆ ನಾನಿಲ್ಲಿ ಪ್ಲೇಟ್ನ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಹಸಿ ಖಾರದ ಪೇಸ್ಟ್ನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಣ್ಣಗೆ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಈ ಉಪ್ಪು ಮತ್ತು ಖಾರನ ಮಸಾಲೆನೆಲ್ಲ ಮೊದಲಿಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಎಗ್ ಒಡೆದು ಹಾಕಿದ ಮೇಲೆ ಇದು ಉಪ್ಪು ಖಾರನ ಆಮೇಲೆ ಹಾಕ್ಕೊಂಡ್ರೆ ಅದು ಒಂದು ಕಡೆ ಸಪ್ರೇಟಾಗಿ ಕುಂತು ಬಿಡುತ್ತೆ. ಸೊ ಹಾಗಾಗಿ ಒಂದೇ ಕಡೆ ಕುಂದ್ರೋದ್ರಿಂದ ಅದು ತಿನ್ನೋವಾಗ ಉಪ್ಪು ಅನಿಸುತ್ತೆ. ಇವಾಗ ಇದಕ್ಕೆ ನಾನು 2 ಎಗ್ನ ಒಡೆದು ಹಾಕೋತಾ ಇದ್ದೀನಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ಇಷ್ಟೇ ಸಿಂಪಲ್ಲಾಗಿ ಮಾಡಿದ್ರು ತುಂಬಾ ರುಚಿಯಾಗಿರುತ್ತೆ. ಸೊ ಮಕ್ಕಳಿಗೆ, ದೊಡ್ಡವ್ರಿಗೆ, ಯಾರಿಗೆ ಆದ್ರೂ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಥವಾ ನಾಷ್ಟಕ್ಕೆ ಮಾಡಬೇಕು ಅಂದ್ಕೊಂಡ್ರೆ ಇದು ಪಟಾಪಟ್ ಅಂತ ಒಂದು 5 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಸೊ ಇಷ್ಟು ಕಲಿಸ್ಕೊಂಡ್ಬಿಟ್ರೆ ಇದು ಉಪ್ಪು ಮತ್ತು ಖಾರ ಎಗ್ನಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎಗ್ಗು ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇವಾಗ ಇದನ್ನ ಮಾಡಲಿಕ್ಕೆ ಶುರು ಮಾಡೋಣ. ಇವಾಗ ಮಾಡೋದಕ್ಕೆ ಶುರು ಮಾಡೋಣ. ನಾನು ಒಂದು ನಾನ್ ಸ್ಟಿಕ್ ತವನ ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ನ ಆನ್ ಮಾಡ್ಕೋತಾ ಇದ್ದೀನಿ. ಸೊ ಹಂಚು ಸ್ವಲ್ಪ ಕಾಯಬೇಕು. ಹಂಚು ಇವಾಗ ಕಾದಿದೆ. ಸೊ ಇದಕ್ಕೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ನಾನು ಈಗ ತೋರಿಸಿರೋ ಪ್ರಮಾಣದಲ್ಲಿ 3 ರಿಂದ 4 ಬ್ರೆಡ್ ಆಮ್ಲೆಟ್ ಆಗುತ್ತೆ. ಸೊ ಇವುದು ನೋಡಿ, ಈ ಮಸಾಲದಲ್ಲಿ ಈ ಬ್ರೆಡ್ ಸ್ಲೈಸಸ್ ಇರ್ತೈತಲ್ಲ, ಇದನ್ನು ಎದ್ದುಬಿಟ್ಟು ಈ ರೀತಿಯಾಗಿ ತವಾನಲ್ಲಿ ಬೇಯಿಸ್ಕೋಬೇಕು. ಇದನ್ನ ನೋಡಿ, ಕೆಳಗಡೆ ಸ್ವಲ್ಪ ಮಸಾಲ ಉಳಿದಿರುತ್ತಲ್ಲ, ಅದನ್ನು ಬೇಕಿದ್ರೆ ನಾವು ಈ ರೀತಿಯಾಗಿ ಬ್ರೆಡ್ ಮೇಲೇ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಅಲ್ಲಿ ಇವಾಗ ನಾನು 3 ಬ್ರೆಡ್ ಆಮ್ಲೆಟ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಹೊತ್ತು ಬಿಡ್ಲಿಕ್ಕೆ ಹೋಗಬೇಡಿ, 1 ನಿಮಿಷದಲ್ಲಿ ಇದು ಫ್ರೈ ಆಗಿಬಿಡುತ್ತೆ. ಸೊ ಒಂದು ಸೈಡು. ಸೊ ಇವಾಗ ಇದನ್ನು ನಾನು ತಿರುವಿ ಹಾಕೋತಾ ಇದ್ದೀನಿ. ಇನ್ನೊಂದು ಸೈಡ್ ಇದನ್ನು ಹೊಳಸಾಕಿ ಬೇಯಿಸ್ಕೋಬೇಕು. ಇನ್ನೊಂದು ಸೈಡು ಸಹ ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಇದನ್ನು ನಾನು ಮತ್ತೆ ಒಂದು ಸೈಡು ತಿರುಗಿ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಕಲರ್ಫುಲ್ಲು ಎಷ್ಟು ಚೇಂಜ್ ಆಗಿದೆ ಅಂತ. ಸೊ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದ್ರದ್ದು ಟೇಸ್ಟ್ ಹೆಚ್ಚಾಗಬೇಕಂದ್ರೆ ಒಂದೇನು ಟಿಪ್ ಅಂದರೆ, ಸೆಕೆಂಡ್ ಟೈಮ್ ನಾವು ತಿರುಗಿ ಹಾಕಿರ್ತೀವಲ್ಲ, ಆವಾಗ ಗ್ಯಾಸ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು 1 ನಿಮಿಷ 1.5 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಇದು ಸ್ವಲ್ಪ ಕ್ರಿಸ್ಪ್ ಆಗಿರುತ್ತೆ. ಬ್ರೆಡ್ಡು ಅದು ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಮಾಡಿಕೊಡಿ. ಮನೇಲಿ ಮಕ್ಕಳು ಪದೇ ಪದೇ ಕೇಳಿ ಮಾಡಿಸ್ಕೊತಿರ್ತಾರೆ. ಎಗ್ಗು ಹಳದಿ ತಿನ್ನಲ್ಲ, ಬಿಳಿ ತಿನ್ನಲ್ಲ ಅಂತ ಹೇಳ್ತಿರ್ತಾರಲ್ಲ ಮಕ್ಕಳು. ಆ ರೀತಿ ತಿನ್ನಲ್ಲ ಅನ್ನೋರಿಗೆ ಈ ರೀತಿ ಬ್ರೆಡ್ಡಲ್ಲಿ ಹಾಕ್ಕೊಟ್ರೆ ಗೊತ್ತೇ ಆಗೋದಿಲ್ಲ ಅವ್ರಿಗೆ. ಸುಮ್ಮನೆ ಈಸಿಯಾಗಿ ತಿಂದುಬಿಡ್ತಾರೆ. ಸೊ ಮತ್ತು ಎಗ್ ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಇವಾಗ 1 ನಿಮಿಷ ಆಗಿದೆ. ಸೊ ಇದನ್ನು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬ್ರೆಡ್ ಆಮ್ಲೆಟ್ ಮಾಡಿಕೊಟ್ರೆ ಬಾಯಿನ ಚಪ್ಪರಿಸ್ಕೊಂಡು ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ನಾನು ನಿಮ್ಮನ್ನು ತೋರಿಸ್ತಾ ಇದ್ದೀನಿ ನಾನು ಮಾಡಿರುವಂಥ ಬ್ರೆಡ್ ಆಮ್ಲೆಟ್ ಯಾವ ರೀತಿ ಬಂದಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ ಡೆಲಿಷಿಯಸ್ ಆಗಿದೆ. ತಿನ್ನಲಿಕ್ಕೆ ರುಚಿ ಸಹ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.